ಇವತ್ತು ನಾನು ವಾಂಗಿಬಾತ್ ಮಾಡೋಣ ಅಂತ ಅಕ್ಕಿ ನೆನೆ ಹಾಕ್ತಾಯಿದ್ದೀನಿ. ನೋಡಿ, ಇದು 1 ಲೋಟ ಹಾಕಿದ್ದೀನಿ ಅಕ್ಕಿ. ಇದ್ರ ಜೊತೆಗೆ ಸ್ವಲ್ಪ ಬಾಸುಮತಿ ರೈಸ್ ಹಾಕ್ತೀನಿ. ಬಂಗಾರಿ ಹಾಕ್ಬೇಕಂತೆ ಹಾಕ್ತಾಯಿದ್ದಾರೆ. ಅದು 1/4 ಲೋಟ ಅಷ್ಟಿದೆ. ಇವಾಗ 1:30 ಆಯಿತು. ಸೊ ಇದು ನೆನೆ ಹಾಕೋಣ ಸಾಕು. ಎತ್ತು ಕೈ ಅಕ್ಕಿ ನೆನೆ ಹಾಕಿದ್ದೀನಿ. ಅಕ್ಕಿ ನೆನೆ ಅಷ್ಟರಲ್ಲಿ ಇವಾಗ ಈರುಳ್ಳಿ ಎಲ್ಲ ಕುಯ್ಕೊಳ್ಳೋಣ. ಬದನೆಕಾಯಿ ಎಲ್ಲ ನೋಡಿ, ಈರುಳ್ಳಿ ಇದೆ. 3 ಈರುಳ್ಳಿ ಉದ್ದುದ ಕುಯ್ಬೇಕೀಗ. ಈರುಳ್ಳಿ ಕುಯ್ದಾಯಿತು. ಟೊಮೊಟೊ ಒಂದು ಸಾಕು. ಟೊಮೊಟೊ ಆಯಿತು. ವಾಂಗಿಬಾತ್ಗೆ 3 ಬದನೆಕಾಯಿ ನೋಡಿ. ಬದನೆಕಾಯಿ ಸಣ್ಣ ಸಣ್ಣ ಕುಯ್ದಿದ್ದೀನಿ ವಾಂಗಿಬಾತ್ಗೆ. ಇವಾಗ ವಾಶ್ ಮಾಡಿ ಇದರಲ್ಲೇ ಬಿಟ್ಟರೆ ನೀರೆಲ್ಲ ಸೋರ್ಕೊಳುತ್ತೆ. 2 ಹಸಿಮೆಣಸಿನ್ಕಾಯಿ ಸಾಕು. ಕುಯ್ದು ಟೊಮೆಟೊ ಜೊತೆಗೆ ಇಟ್ಟಿದ್ದೀನಿ. ಉದ್ದುದ ಮೀರಿ ಸೊಪ್ಪು ಸಣ್ಣ ಕುಯ್ದಿದ್ದೀನಿ. ನೋಡಿ, ಇಲ್ಲಿ ನಾನು ಯೂಸ್ ಮಾಡ್ತಿರೋದು MTR ವಾಂಗಿಬಾತ್ ಮಸಾಲ ಪೌಡರ್. ಕುಕ್ಕರ್ ಇಟ್ಟಿದ್ದೀನಿ, ಬಿಸಿ ಆಗಬೇಕು. ಎಣ್ಣೆ ಹಾಕಿದ್ದೀನಿ. 4 ಟೇಬಲ್ ಸ್ಪೂನು ತುಪ್ಪ ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ ತುಪ್ಪ. ಗೋಡಂಬಿ ಹಾಕಿದ್ದೀನಿ. 1 6 ಹಾಕಿದ್ದೀನಿ. ಸಾಸಿವೆ, ನಕ್ಷತ್ರ ಮೊಗ್ಗು 2 ಏಲಕ್ಕಿ, ಪಲಾವ್ ಎಲೆ 2, ಕಸ್ತೂರಿ ಮೆಂತ್ಯ ಸ್ವಲ್ಪ, ಕಾಳು ಹಾಕಿದ್ದೀನಿ ಸ್ವಲ್ಪ. ಈರುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಬದಲಾಗಬೇಕು. 2 ನಿಮಿಷ ಹುರ್ಕೋಬೇಕು. ಸಾಕಾಗಬೇಕಂತ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಬದನೆಕಾಯಿ ಹಾಕಿದ್ದೀನಿ. ನೀರಾಗಿ ತೊಳೆದು ವಾಶ್ ಮಾಡಿದ್ದೀನಿ. ಬದನೆಕಾಯಿ ಸ್ವಲ್ಪ ಎಣ್ಣೆಯಲ್ಲೇ ಮೆತ್ತಗಾಗಬೇಕು. ಮೆಣಸಿನ ಪುಡಿ ಹಾಕಿದ್ದೀನಿ. ಧನಿಯಾ ಪುಡಿ ಹಾಕಿದ್ದೀನಿ. ಚಕ್ಕೆ ಲವಂಗ ಪೌಡರ್, ಅರಿಶಿನ ಪುಡಿ ಹಾಕಿದ್ದೀನಿ. ಮಸಾಲ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ತಿರುಗಿಸಿದ್ದೀನಿ. ಇವಾಗ ಎಣ್ಣೆ ಬಿಟ್ಕೊಳ್ತಾರೆ. ಇವಾಗ ವಾಂಗಿಬಾತ್ ಪೌಡರ್ ಹಾಕಿದ್ದೀನಿ. 2 ಟೇಬಲ್ ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಕ್ಕಿ ಹಾಕಿದ್ದೀನಿ. ಇವಾಗ ನೀರು ಹಾಕೋಣ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿದ್ದೀನಿ. ಉಪ್ಪು ಹಾಕಿದ್ದೀನಿ. ಇವಾಗ 2 ವಿಷಿಲ್ ಸಾಕು. ವಿಷಿಲ್ ಹಾಕಿದ್ದೀನಿ. 2 ವಿಷಿಲ್ ಕೂಗಿದ್ರೆ ವಾಂಗಿಬಾತ್ ರೆಡಿ ಆಗುತ್ತೆ. ಬಿರಿಯಾನಿ ರೆಡಿಯಾಗಿದೆ. ವಾಂಗಿಬಾತ್ ಸೂಪರ್ ಆಗಿದೆ. ವಾಂಗಿಬಾತ್ ರೆಡಿಯಾಗಿದೆ. ವಾಂಗಿಬಾತ್ ಬಿಸಿ ಬಿಸಿ ವಾಂಗಿಬಾತ್ ಗಮ್ ಅಂತ ಇದೆ.